ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಇಲ್ಲಿ ಒಂದು ದಿನವನ್ನ ಕಳೆದಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ದಿನವನ್ನ ಕಳೆದಿದ್ದಾರೆ. ಇನ್ನು ಜೈಲಿನ ಮೆನು ಪ್ರಕಾರ ರಾತ್ರಿಯ ಊಟವನ್ನ ನಟ ದರ್ಶನ್ ಮಾಡಿದ್ದಾರೆ. ನಿನ್ನೆಯ ಮೆನುವಿನಲ್ಲಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್, ಮಜ್ಜಿಗೆ ಇತ್ತು. ಅದನ್ನೇ ಸಿಬ್ಬಂದಿ ನಟ ದರ್ಶನ್ಗೆ ನೀಡಿದ್ದಾರೆ. ಮುದ್ದೆ, ಚಪಾತಿ, ಸಾಂಬಾರ್, ಮಜ್ಜಿಗೆಯನ್ನ ಸೇವನೆ ಮಾಡಿದ್ದಾರೆ ದರ್ಶನ್. ಆದರೆ ಜೈಲಿನಲ್ಲಿ ಅನ್ನ ಊಟವನ್ನ ಮಾಡಿಲ್ಲ ನಟ ದರ್ಶನ್. ಬೇಸರದಲ್ಲೇ ರಾತ್ರಿಯ ಊಟವನ್ನ ನಟ ದರ್ಶನ್ ಸವಿದಿದ್ದಾರೆ. ಇನ್ನು ದೈಹಿಕವಾಗಿ ಆಯಾಸಗೊಂಡಿದ್ದಾರೆ ನಟ ದರ್ಶನ್. ಕೊಠಡಿಯಲ್ಲಿ ಕೂತು ಮೌನಕ್ಕೆ ಶರಣಾಗಿದ್ದಾರೆ. ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿ ಜೊತೆ ಕೂಡ ನಟ ದರ್ಶನ್ ಮಾತನಾಡಿಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ನಿನ್ನೆ ಜೈಲಿನ ಮೆನು ಪ್ರಕಾರ ಯಾವುದು ಊಟ ಇತ್ತು ಅದನ್ನು ಸವಿದಿದ್ದಾರೆ. ಆದರೆ ಜೈಲಿಗೆ ಹೋಗ್ತಾ ಇದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಅಲ್ಲಿರುವಂತಹ ಜೈಲಾಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳ ಜೊತೆಗೆ ನಟ ದರ್ಶನ್ ಮಾತನಾಡಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಈಗಾಗಲೇ ವಿಚಾರಣೆ ಕೈದಿ ನಂಬರನ್ನು ಕೂಡ ನೀಡಲಾಗಿದೆ. ದರ್ಶನ್ಗೆ ವಿಶೇಷ ಬ್ಯಾರಕ್ನ ವ್ಯವಸ್ಥೆ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದಾಗಿ ಈ ರೀತಿ ವಿಶೇಷ ಬ್ಯಾರಕ್ನಲ್ಲಿ ನಟ ದರ್ಶನ್ನನ್ನು ಇರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ನಟ ದರ್ಶನ್ ಮೊದಲ ದಿನವನ್ನ ಕಳೆದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಯಾವ ರೀತಿ ಇತ್ತು ನಿನ್ನೆಯ ದಿನ? ಎಸ್ ಲೀನಶ್ರೀ, ಡಿ ಗ್ಯಾಂಗ್ನ ಕೊಲೆ ಪ್ರಕರಣ ಏನಿತ್ತು, ಈ ರೇಣುಕಾಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು ಕಾರ್ ಶೆಡ್ನಲ್ಲಿ ಅನ್ನುವಂಥ ಈ ಒಂದು ಪ್ರಕರಣ ನಿನ್ನೆ ಕಸ್ಟಡಿ ಅಂತ್ಯವಾದಂಥ ಹಿನ್ನೆಲೆಯಲ್ಲಿ 24ನೇ ACMM ಕೋರ್ಟ್ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವರು ಸದ್ಯ ಕಸ್ಟಡಿಗೆ ಬೇಡ, ಇವ್ರನ್ನ ಜೆಸಿಗೆ ಕಳಿಸ್ಲಿ ಅಂತ ಅನ್ನುವಂಥ ಮಾಹಿತಿಯನ್ನು ಒಂದು ಮನವಿಯನ್ನು ಕೊಡ್ತಾರೆ. ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಅವರು ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೆ. ಎರಡನೇ ಬಾರಿಗೆ ಸುಮಾರು 13 ವರ್ಷಗಳ ನಂತರ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತೆ ತೆರಳ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಮೊದಲ ದಿನವನ್ನು ಒಂದು ಪರಪ್ಪನ ಅಗ್ರಹಾರದಲ್ಲಿ 13 ವರ್ಷಗಳ ನಂತರ ಕಳೆದಂತಹ ದರ್ಶನ್ ಅವರು ಮೌನಕ್ಕೆ ಜಾರಿದ್ರು ಅನ್ನುವಂಥದ್ದು. ಸೆಲ್ನಲ್ಲಿ ಏನು ಒಂದು ವಿಚಾರಣಾಧೀನ ಬಂದಿಯಾಗಿ ಅವರಿಗೆ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆ ಮಾಡಲಾಗಿತ್ತು. ಆ ಒಂದು ಸೆಲ್ನಲ್ಲಿ ಅವರು ಮೌನವಾಗಿ ಜಾರಿದ್ರು. ಯಾವುದೇ ರೀತಿಯಾದಂತಹ ಮಾತುಗಳನ್ನ ಜೈಲಾಧಿಕಾರಿಗಳಿಗಾಗಿರ್ಬೋದು, ಅಲ್ಲಿಯ ಪ್ರೊಸೀಜರ್ ನಡೆಸುವಾಗಾಗಿರ್ಬೋದು ಹೆಚ್ಚಿಗೆ ಅವರು ಕಮ್ಯುನಿಕೇಟ್ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಏನು A17 ಆರೋಪಿಗಳನ್ನ ಈಗ ಜೆಸಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಜುಲೈ 4ಕ್ಕೆ ಮತ್ತೆ ವಿಚಾರಣೆ ನಡೆಸಲಾಗುತ್ತೆ. ಸದ್ಯ ಕಾನೂನು ತಜ್ಞರು ಹೇಳ್ತಾ ಇರುವಂತಹ ಮಾಹಿತಿ ಏನಂತ ಅಂದರೆ, ಈ ಏನು ಡಿ ಗ್ಯಾಂಗ್ ಇದೆ, ಈ ಡಿ ಗ್ಯಾಂಗ್ಗೆ ಜೀವಾವಧಿ ಶಿಕ್ಷೆಗೂ ಮೀರಿದಂತಹ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು, ಒಂದು ಅನಿಸಿಕೆಯನ್ನು ಕಾನೂನು ತಜ್ಞರು ಹೇಳ್ತಾ ಇರುವಂಥದ್ದು. ಇಲ್ಲಿ A1 to A17 ಅನ್ನುವಂಥದ್ದು ವಿಭಿನ್ನ ಇರೋದಿಲ್ಲ. ಕಾನೂನು ತನಿಖೆಯಲ್ಲಿ ಒಂದು ಪ್ರಕ್ರಿಯೆಗೆ ಈ ಒಂದು A1 A2 ಅಂತ ಇರಲಾಗುತ್ತೆ. ಇಲ್ಲಿ ದರ್ಶನ್ ಕೂಡ ಸಮವಾಗಿರ್ತಾರೆ, ಹಾಗೆ A17 ವ್ಯಕ್ತಿ ಏನಿರ್ತಾರೆ ಅವರು ಕೂಡ ಸಮವಾಗಿರ್ತಾರೆ. ಈಗ ಇವರ ಏನು ವಿಚಾರಣಾಧೀನ ಕೈದಿಗಳನ್ನ ಬ್ಯಾರಿಕೇಡ್ನಲ್ಲಿ ಜೆಸಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಅಲ್ಲಿ ಅವ್ರನ್ನ 4ರವರೆಗೂ ಅವರು 14 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಕಳೆಯಬೇಕಾಗತ್ತೆ. ಅದಾದ ನಂತರ ಮತ್ತೆ ಈ ಒಂದು ವಿಚಾರಣೆ ಪ್ರಕ್ರಿಯೆ ಕೋರ್ಟ್ನಲ್ಲಿ ನಡೆಯುತ್ತೆ. ಇಲ್ಲಿ ಏನಂತಂದರೆ ಗಮನಿಸಬೇಕಾದಂಥ ವಿಷಯ ಲೀನಶ್ರೀ, ಜೀವಾವಧಿಗೂ ಮೀರಿದಂಥ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಕಾನೂನು ತಜ್ಞರು ಹೇಳ್ತಾ ಇರುವಂಥದ್ದು. ಜೀವಾವಧಿ ಶಿಕ್ಷೆಗೂ ಮೀರಿದಂಥ ಶಿಕ್ಷೆ ಅಂತಂದರೆ ಗಲ್ಲು ಶಿಕ್ಷೆ ಆಗಿರುತ್ತೆ. ಈ ಗಲ್ಲು ಶಿಕ್ಷೆ ಜೊತೆಗೆ ಜೀವಾವಧಿ ಶಿಕ್ಷೆಗಿನ್ನ ಹಿಂದೆ 7 ವರ್ಷನೂ ಆಗ್ಬೋದು, 14 ವರ್ಷನೂ ಆಗ್ಬೋದು. ಅದಲ್ಲದೆ ಜೀವಾವಧಿ ಶಿಕ್ಷೆ ಆದರೂ ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಕೇಂದ್ರದ ಒಂದು ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ ಮಾಡಿ ಈ ಒಂದು ವ್ಯಕ್ತಿ ಸಮಾಜದಲ್ಲಿ ಬದಲಾಗಿದ್ದಾನೆ ಅನ್ನುವಂಥ ನಂಬಿಕೆಯನ್ನು ಪೊಲೀಸ್ ಅಧಿಕಾರಿಗಳು, ಜೈಲಾಧಿಕಾರಿಗಳು ಕೊಟ್ಟಾಗ ಒಂದು ತೀರ್ಮಾನದಲ್ಲಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಕಾನೂನು ತಜ್ಞರು ಹೇಳ್ತಾ ಇರುವಂಥದ್ದು, ಭೀಕರ ಹತ್ಯೆ ಏನು ನಡೀತು ರೇಣುಕಾಸ್ವಾಮಿ ಅವರದ್ದು, ಈ ಒಂದು ಪ್ರಕರಣದ ಸಾಕ್ಷಿಗಳನ್ನ ನೋಡಿದಾಗ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಕನ್ಫರ್ಮ್ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಇನ್ನು ತನಿಖೆಯ ಬಗ್ಗೆ ಹೇಳೋದಾದರೆ, ತನಿಖೆಯಲ್ಲಿ ಹಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕಿ ಸದ್ಯ ರೇಣುಕಾಸ್ವಾಮಿಯ ಮೊಬೈಲ್ ಇನ್ನೂ ಸಿಕ್ಕಿಲ್ಲ. ಅದನ್ನು ಕೂಡ ಆ ಒಂದು ತನಿಖೆ ಕೂಡ ನಡೆಯಲಿದೆ. ಲೀನಶ್ರೀ, ಒಟ್ಟಾರೆಯಾಗಿ ಡಿ ಗ್ಯಾಂಗ್ ಈಗ 14 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿ ಕಳೆಯಬೇಕು, ಒಂದು ಜೆಸಿಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕಾಲವನ್ನು ಕಳಿಬೇಕು. ಅದಾದ ನಂತರ ಮತ್ತೆ ಅವರು ವಿಚಾರಣಾಧೀನ ಬಂದು ಏನಿರ್ತಾರೆ ACMM ಕೋರ್ಟ್ನಲ್ಲಿ ಮತ್ತೆ ಆ ಒಂದು ವಿಚಾರಣೆ ನಡೆಯುತ್ತೆ. ಅದಾದ ನಂತರ ಅಂತಿಮ ತೀರ್ಪು ಪ್ರಕಟಗೊಳ್ಳುತ್ತೆ, ಅಥವಾ ಮತ್ತೆ ಆ ಒಂದು ದಿನಾಂಕ ಕೂಡ ಮುಂದೂಡುವಂಥ ಸಾಧ್ಯತೆ ಕೂಡ ಇದೆ. ಲೀನಶ್ರೀ, ಥ್ಯಾಂಕ್ ಯು ಅರವಿಂದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.